ಯಾರಿಗಾದರೂ ನನ್ನನ್ನು ವಿವಾಹಿಸಲು ಮನಸ್ಸಿದ್ದರೆ ಅವನು ನನ್ನನ್ನು ಪರಿಚಯಿಸಿ ನನ್ನ ಶಿಲ್ಪೆಯನ್ನು ಕಾಂತಿನವು ಹೊತ್ತುಕೊಂಡು ನನ್ನನ್ನು ವಿವಾಹಿಸಲಿ ಎನ್ನುತ್ತಾರೆ. ಇವತ್ತು ಪ್ರಿಯ ಮಕ್ಕಳೇ, ಸಂತ 10ನೇ ಭಕ್ತಿನಾಥರ ದೇವಾಲಯದ ಚರಿತ್ರೆಯಲ್ಲಿ ಈ ದಿನವು ಸ್ಮರಣೀಯ ದಿನವಾಗಿದೆ. ಈ ನಮ್ಮ ಧರ್ಮಕೇಂದ್ರಕ್ಕೆ ಹೊಸ ಧರ್ಮಕೇಂದ್ರದ ಗುರುಗಳ ಪ್ರತಿಷ್ಠಾಪನೆಯ ಆರಾಧನೆ ವಿಧಿಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದೇವೆ. ಈ ದಿನದಲ್ಲಿ ನಾವೆಲ್ಲರೂ ಕ್ರೈಸ್ತ ಭಕ್ತಾದಿಗಳು ಈ ಧರ್ಮಕೇಂದ್ರದ ಜನತೆ ಮಿಶ್ರಿತ ಭಾವನೆಗಳೊಂದಿಗೆ ಇಲ್ಲಿ ನೆರೆದಿದ್ದೇವೆ. ಕಳೆದ 6 ವರ್ಷಗಳಿಂದ ಅವಿರತ ಶ್ರಮಿಸಿ ಈ ಧರ್ಮಕೇಂದ್ರದ ಏಳಿಗೆಗಾಗಿ ದುಡಿದು ಜನರ ಆಧ್ಯಾತ್ಮಿಕ ಸೇವೆಯನ್ನು ಮಾಡಿ ಈಗ ವರ್ಗಾವಣೆ ಹೊಂದುತ್ತಿರುವ ಅತಿವಂದನೀಯ ಸ್ವಾಮಿ ಬಾಲರಾಜರವರಿಗೆ ನಮ್ಮ ಮಹಾಧರ್ಮಶ್ರ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ವಿಶೇಷವಾಗಿ ನಮ್ಮ ಹೊಸ ಧರ್ಮಕೇಂದ್ರ ಗುರುಗಳಾದ ಅತಿವಂದನೀಯ ಸ್ವಾಮಿ ಮೈಕಲ್ ಆಂಟನಿಯವರ ಪರವಾಗಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಪ್ರೀತಿ ಆಧಾರದಿಂದ ಸಮರ್ಪಿಸುತ್ತೇನೆ. ಅಂತೆ ಈ ಧರ್ಮಕೇಂದ್ರಕ್ಕೆ ಇಂದು ಅತಿವಂದನೀಯ ಸ್ವಾಮಿ ಮೈಕಲ್ ಆಂಟನಿರವರು ನೇಮಕಗೊಂಡಿದ್ದಾರೆ. ಈ ಪವಿತ್ರ ಬಲಿ ಪೂಜೆಯಲ್ಲಿ ಅವರು ತಮ್ಮ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಇವರು ಅನುಭವಸ್ಥರು. ಮಹಾಧರ್ಮಕ್ಷೇತ್ರದ ಅನೇಕ ಧರ್ಮಕೇಂದ್ರಗಳಲ್ಲಿ ಅವರು ಶ್ರಮಿಸಿದ್ದಾರೆ, ದುಡಿದಿದ್ದಾರೆ. ಈಗ ಈ ನಮ್ಮ ಧರ್ಮಕೇಂದ್ರದ ಜನತೆಯ ಆಧ್ಯಾತ್ಮಿಕ ಹಾಗೂ ಲೌಕಿಕ ಏಳಿಗೆಗಾಗಿ ಸೇವೆ ಮಾಡಲು ಇಲ್ಲಿ ಬಂದಿದ್ದಾರೆ. ಇವರನ್ನು ಸಹ ಇಂದು ಮಹಾಧರ್ಮದ ಪರವಾಗಿ ಹಾಗೂ ನಮ್ಮ ಧರ್ಮಕ್ಕೆ ಗುರುಗಳಾದ ಅತಿವಂದನೀಯ ಸ್ವಾಮಿ ಬಾಲರಾಜರ ಪರವಾಗಿ, ಇನ್ನಿತರ ಗುರುಗಳ ಪರವಾಗಿ, ಈ ಧರ್ಮಕೇಂದ್ರದ ಧಾರ್ಮಿಕ ವರ್ಗದವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ
ನಾನು ಅವರಿಗೆ ಆದರದ ಸುಸ್ವಾಗತವನ್ನು ಯಶಸ್ವಿಯನ್ನು ಕೋರುತ್ತೇನೆ. ಆದ್ಮೇಲೆ ಇದೊಂದು ಗಂಭೀರವಾದ ಅರ್ಥಪೂರ್ಣ ಆರಾಧನಾ ವಿಧಿಯಾಗಿದೆ. ಈಗ ನಮ್ಮ ಹೊಸ ಧಾರ್ಮಿಕದ ಗುರುಗಳು ಪೀಠದ ಮುಂದೆ ಮೊಣಕಾಲೂರಿ ಪವಿತ್ರಾತ್ಮರ ಕೃಪಾವರಗಳಿಗಾಗಿ ಪ್ರಾರ್ಥಿಸಲಿದ್ದಾರೆ. ದೇವರೇ, ನಿಮ್ಮ ಆತ್ಮವನ್ನು ಪವಿತ್ರಾತ್ಮರನ್ನು ನನ್ನ ಮೇಲೆ ಸುರಿಸಿರಿ. ಈ ನನ್ನ ಜವಾಬ್ದಾರಿಯನ್ನು, ಧಾರ್ಮಿಕದ ಹೊಣೆಯನ್ನು ನಾನು ಸ್ವೀಕರಿಸಲಿಕ್ಕೆ ಸಹಾಯ ಮಾಡಿದಂತೆ ಪ್ರಾರ್ಥನೆ ಮಾಡುವಾಗ ನಾವು ಸಹ ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಗಾಯಕ ವೃಂದದವರು ಮತ್ತು ಧಾರ್ಮಿಕದ ಗುರುಳಾದ ಅತಿವೀರ ಸ್ವಾಮಿ ಬಾಲರಾಜ್ ಅವರಿಗಾಗಿ ಪ್ರಾರ್ಥಿಸೋಣ. Yeah.
ದಯವಿಟ್ಟು ನೇಮಕಗೊಂಡಿದ್ದಾರೆಂಬ ನೇಮಕ ಪತ್ರವನ್ನು ಈಗ ಓದಲಿದ್ದಾರೆ. ನೇಮಕಾತಿ ಪತ್ರವನ್ನು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದ ಬರ್ನಾರ್ಡ್ ಮೋರಸ್ ಆದ ನಾನು ಫಾದರ್ ಮೈಕಲ್ ಆಂಟನಿ ನಿಮ್ಮನ್ನು ಸಂಘ 10ನೇ ಭಕ್ತಿನಾಂತರ ದೇವಾಲಯ ಕಮ್ಮನಹಳ್ಳಿ ಈ ಧರ್ಮ ಕೇಂದ್ರದ ಗುರುವನ್ನಾಗಿ ನೇಮಕ ಮಾಡುತ್ತಿದ್ದೇನೆ. 19ನೇ ತಾರೀಕು ಜೂನ್ ತಿಂಗಳು 2016ರಂದು ವಂದನೀಯ ಫಾದರ್ ಬಾಲರಾಜ್ ಅವರ ಸ್ಥಾನಕ್ಕೆ ನಿಮ್ಮನ್ನು ನೇಮಕ ಮಾಡುತ್ತಿದ್ದೇನೆ. ನಮ್ಮ ಧರ್ಮಸಭೆಯ ಧರ್ಮಶಾಸ್ತ್ರ ಮತ್ತು ಧರ್ಮ ಕೇಂದ್ರದ ಗುರುಗಳಿಗೆ ಸಲ್ಲತಕ್ಕ ಎಲ್ಲ ಹಕ್ಕುಗಳು ಕರ್ತವ್ಯಗಳನ್ನು ನೀವು ಪಡೆಯಲಿದ್ದೀರಿ. ಈ ನೇಮಕಾತಿಯ ಪತ್ರದ ಮೂಲಕ ನಿಮ್ಮನ್ನು 6 ವರ್ಷಗಳಿಗೆ ಧರ್ಮ ಕೇಂದ್ರದ ಗುರುವನ್ನಾಗಿ ನೇಮಕ ಮಾಡಲಾಗುತ್ತಿದೆ. ಆದರೆ ಈ ಸಮಯವನ್ನು ಕಡಿತಗೊಳಿಸುವ ಸಾಧ್ಯತೆಗಳು ಇರುತ್ತವೆ. ಪಾಲನಾ ಕಾರಣಗಳಿಗಾಗಿ ಧರ್ಮಕ್ಷೇತ್ರದ ಮತ್ತು ಇನ್ನಿತರ ಧರ್ಮ ಕೇಂದ್ರಗಳ ಪಾಲನಾ ಕರ್ತವ್ಯಗಳಿಗೆ ತಕ್ಕ ಹಾಗೆ ಆ ಸಮಯವನ್ನು ಮೊಟಕುಗೊಳಿಸುವ ಸಾಧ್ಯತೆಗಳಿವೆ. ಗುಣಗಳು, ಒಳ್ಳೆಯ ಗುಣಗಳು, ದೇವರ ಆಶೀರ್ವಾದವು ಮತ್ತು ದೇವರ ತಾಯಿಯ ವಿನಸ್ತಿಕೆಯ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಬಲದಿಂದ ಮತ್ತು ನಮ್ಮ ಧರ್ಮಕ್ಷೇತ್ರದ ಪಾಲಕ ಸಂತರಾದ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಆಶ್ರಯದಿಂದ ನೀವು ಈ ಕಾರ್ಯವನ್ನು ಈ ಧರ್ಮ ಕೇಂದ್ರದಲ್ಲಿ ಯಶಸ್ವಿಯಾಗಿ ಎಲ್ಲ ಜನರಿಗೆ ತಲುಪಲಿದ್ದೀರಿ, ನೀಡಲಿದ್ದೀರಿ ಎಂಬ ಭರವಸೆ ನಮಗಿದೆ. ನಿಮ್ಮನ್ನು ಈ ಧರ್ಮ ಕೇಂದ್ರದ ಗುರುವನ್ನಾಗಿ ಶ್ರೇಷ್ಠ ಗುರುಗಳಾದಂಥ ಎಸ್ ಜಯನಾಥನ್ ಅವರು ನೇಮಕ ಮಾಡಲಿದ್ದಾರೆ, ಪ್ರತಿಷ್ಠಾಪಿಸಲಿದ್ದಾರೆ. ಅವರನ್ನು ಭೇಟಿ ಮಾಡಿ ಸೂಕ್ತ ಸಮಯವನ್ನು ನಿರ್ಧರಿಸಿಕೊಳ್ಳಿ. ಈ ನೇಮಕಾತಿಯ ಆದೇಶವನ್ನು ಸಂತ 10ನೇ ಭಕ್ತಿನಾಥರ ದೇವಾಲಯ ಕಮ್ಮನಹಳ್ಳಿಯಲ್ಲಿ ಓದಿ ತಿಳಿಸಲಾಗುವುದು. ಈ ಪತ್ರವನ್ನು 7ನೇ ತಾರೀಕು ಮೇ ತಿಂಗಳು 2016ರಂದು ನೀಡಲಾಗಿದೆ. ಪರಮಪೂಜ್ಯ ಬರ್ನಾರ್ಡ್ ಮೋರಸ್, ಮಹಾಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರು. ಆತ್ಮೀಯರೇ, ಒಬ್ಬ ಧರ್ಮ ಕೇಂದ್ರ ಗುರುಗಳ ಪಾಲನಾ ಸೇವೆಯ ಲಾಂಛನ ಹೊರಳಪಟ್ಟಿ ಆದ ಕಾರಣ ನಮ್ಮ ಪ್ರಸ್ತುತ ಧರ್ಮಕೇಂದ್ರ ಗುರುಗಳಾದ ತಂದೆಯ ಸ್ವಾಮಿ ಬಾಲರಾಜ್ರವರು ಹೊಸ ಧರ್ಮಕೇಂದ್ರ ಗುರುಗಳಿಗೆ ಈಗ ಹೊರಳಪಟ್ಟಿಯನ್ನು ಈ ವಾರ್ತೆಗಳ ಮೂಲಕ ಪ್ರದಾನ ಮಾಡಲಿದ್ದಾರೆ. ಸಂತ 10ನೇ ಭಕ್ತಿನಾಥರ ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಪ್ರತಿನಿಧಿಯಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ಮಹಾಧರ್ಮಾಧ್ಯಕ್ಷರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ದೇವರ ದಯೆಯಿಂದ ಮತ್ತು ಹಿರಿಯರ ಆದೇಶದಂತೆ ಇದುವರೆಗೆ ನಾನು ಈ ಹೊಣೆಗಾರಿಕೆಯನ್ನು ನೆರವೇರಿಸಿಕೊಂಡು ಈ ದಿನದವರೆಗೂ ಬಂದಿರುತ್ತೇನೆ. ಇಂದಿನಿಂದ ಈ ಸೇವಾ ಹೊಣೆಗಾರಿಕೆಯನ್ನು ನಿಮಗೆ ಹಸ್ತಾಂತರಿಸುವುದರಲ್ಲಿ ಅತ್ಯಂತ ಸಂತೋಷ ಪಡುತ್ತೇನೆ. ಈ ಯಾಜಕ ಸೇವೆಯ ಸಂಕೇತವಾಗಿ ಈ ಕೊರಳಪಟ್ಟಿಯನ್ನು ನಿಮಗೆ ತೋರಿಸುತ್ತೇನೆ. ದಯವಿಟ್ಟು ಕುಳಿಯ ಬಲಿಪೂಜೆ ಪ್ರಾರಂಭವಾಗುತ್ತೆ. ಪ್ರವೇಶಿಗೆ ಮುಂದುವರಿಸಲು
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಗುರುಗಳು ಹಾಡುವುದ ದಯವಿಟ್ಟು ಮ್ಯೂಸಿಕ್ ಹಾಕಬೇಡಿ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿ, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರ ಆತ್ಮವು ನನ್ನ ಮೇಲಿದೆ. ದೇವರು ನನ್ನನ್ನು ಆರಿಸಿ ಅವರ ಶುಭ ಸಂದೇಶಕ್ಕೆ ಸಾಕ್ಷಿಯನ್ನಾಗಿ ನನ್ನನ್ನು ನೇಮಿಸಿದ್ದಾರೆ. ಯೆಶಯ ಗ್ರಂಥದಲ್ಲಿ ಈ ವಾಕ್ಯವನ್ನು ನಾವು ಓದುತ್ತೇವೆ. ಯಾಜಕ ದೀಕ್ಷೆಯನ್ನು ಪಡೆದ ಯಾಜಕರು, ಧಾರ್ಮಿಕ ವರ್ಗಕ್ಕೆ ಸೇರಿದವರು, ದೀಕ್ಷಾಸ್ಥಾನ ಪಡೆದ ನಾವೆಲ್ಲರೂ ಯೇಸು ಕ್ರಿಸ್ತರ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬಾಳಬೇಕು. ಅದಕ್ಕಾಗಿ ನಾವೆಲ್ಲರೂ ಆಹ್ವಾನಿಸಲ್ಪಟ್ಟಿದ್ದೇವೆ, ಆಯ್ಕೆ ಮಾಡಲ್ಪಟ್ಟಿದ್ದೇವೆ. ಪ್ರಿಯರೇ, ನಮ್ಮ ಆದರ್ಶಮಯ ಕ್ರೈಸ್ತ ಹಾಗೂ ಧಾರ್ಮಿಕ ಜೀವನದ ಮೂಲಕ ಯೇಸು ಕ್ರಿಸ್ತರ ನೈಜ ಸಾಕ್ಷಿಗಳಾಗಿ ನಾವೆಲ್ಲರೂ ಬಾಳಲು, ವಿಶೇಷವಾಗಿ ನಮ್ಮ ಹೊಸ ಧರ್ಮೀಕರಣದ ಗುರುಗಳಿಗಾಗಿ ಹಾಗೂ ಮಾಜಿ ಧರ್ಮೀಕರ ಗುರುಗಳಿಗಾಗಿ ಈ ವಿಶೇಷ ವಿಧದಲ್ಲಿ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ಬಲಿ ಪೂಜೆಯನ್ನು ಭಕ್ತಿಯುತವಾಗಿ ನಾವೆಲ್ಲರೂ ಆಚರಿಸಲು, ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಆ ವಾಕ್ಯ ಹಾದಿಯಲ್ಲಿ ನಡೆಯಲು ಹಾಗೂ ಪವಿತ್ರ ಔತಣದಲ್ಲಿ ಯೋಗ್ಯ ರೀತಿಯಲ್ಲಿ ಪಾಲ್ಗೊಳ್ಳಲು ನಮ್ಮನ್ನೇ